ಈ ನೋಡಿ ಇಂಪ್ರೆಸ್ ಆಗ್ಬಿಟ್ರೆ ಹೇಮಂತ್ ಪ್ರಪೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ಕಸ ಗುಡ್ಸೋದಕ್ಕೆಲ್ಲ ಪ್ರಪೋಸ್ ಆಗ್ಬಿಡ್ತಾರ. ನೀನೆಲ್ಲ ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾನ. ನಿಮ್ಮ ಅಜ್ಜಿ ಕುಟುಂಬ, ನಿಮ್ಮ ಅಜ್ಜಿ ಬಂದ್ರೆ ಎಲ್ಲರೂ ಸುತ್ಕೊಂತಾರೆ. ಇರ್ಬೇಗೆ ಸಕ್ಕರೆ ಇದ್ದಂಗೆ. ಇಲ್ಲೇ ರೌಂಡ್ ಆಗ್ತಾ ಇದ್ದಂತೆ. ಹೌದು, ಇಲ್ಲೇ ರೋಡ್ ಆಗ್ತಾ ಇದ್ದು. ನಾನು ಅದೇ ಕೆಜ ನನಗೆ ಒಂದ್ ಅಂಗಡಿಲಿ ನಿಮ್ಮ ಹೆಸರು ಹೇಳಿದ್ರಿ, ಯಾರು ಅಂತ ಕೇಳ್ಬಿಟ್ರು. ಚಿಕ್ಕವ್ರಿಗೆಲ್ಲ ಬುದ್ಧಿನೇ ಇಲ್ಲ, ಸಗಣಿನೆಲ್ಲ ಮೆಹಂದಿ ಹಾಕೊಂಡ್ ಕೈ ಹಾಕೊಂಡವ್ರೆ. ಕಾಲ್ ಸುತ್ತ ಸಿಗೋ ಜಾಗ ಎಲ್ಲೈತಾ? ಅಮ್ಮ ಫಸ್ಟ್ ಟೈಮ್ ಚಿಕನ್ ತಿಂತ ಇದೆ. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಏನೋ ಒಂದ್ ರೇಂಜ್ ರೆಡಿ ಆಗ್ಬಿಟ್ಟು ನಮ್ಮ ಸ್ಯಾಂಟ್ರೋ ಕಾರ್ ನೆತ್ತಾಕೊಂಡು ಶಿಫ್ಟ್ ಕಾರಲ್ಲಿ ಹೋಗ್ತಾ ಇದೀವಿ. ಇವಾಗ ನಮ್ಮ ಆಂಟಿ ಬರ್ಬೇಕು. ನಮ್ಮ ಆಂಟಿಗೆ ಅಂತ ಒಂದು ಸ್ಟಾಪ್ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ. ಓ ಆಂಟಿ ಇನ್ ಬರಲ್ಲೇನಾ? ಬಾರ, ಏನಾಗಲ್ಲ, ನಂದೇ ಏರಿಯಾ. ಬರಲ್ಲ? ಸರಿ ಹೋಗ್ ಬಾ. ಹೇಮಂತ್ ಕೆಲಸ ಮಾಡ್ತಾನೆ. ಮನೇನೆ ಹೇಮಂತಾನೆ ಕಸ ಗುಡ್ಸೋದು. ಮೆಟ್ಲಿಂದ ಕೆಳಗಡೆವರ್ಗು, ಮನೆ ಒಳಗಡೆ ಮಾಡಂದ್ರು ಮಾಡಲ್ಲ, ಮೆಟ್ಲಿಂದ ಕೆಳಗಡೆವರ್ಗು ಅವನೇ ಮಾಡೋದು. ನನ್ಗೆ ಮಾಡಕ್ ಬಿಡಲ್ಲ. ಏನ್ ಹೇಳ್ತೀಯ ಆಂಟಿ? ವಿಡಿಯೋ ನೋಡಿ ಯಾರು ಹುಡುಗಿ ಇಂಪ್ರೆಸ್ ಆಗೋದ್ರೆ, ಹುಡುಗಿ ನೋಡಿ ಇಂಪ್ರೆಸ್ ಆಗ್ಬಿಟ್ರೆ ಹೇಮಂತ್ ಪ್ರಪೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ಕಸ ಗುಡ್ಸೋದಕ್ಕೆಲ್ಲ ಪ್ರಪೋಸ್ ಆಗ್ಬಿಡ್ತಾರ. ಅದೇ ಮನೆ ಕೆಲಸ ಮಾಡ್ತಾನೆ. ಹುಷಾರು ಗೈಸ್. ಹೇಮಂತ್ ಒಳ್ಳೆಯವನೇ, ಆದ್ರೆ ಅವ್ರ ಮಮ್ಮಿ ಸ್ವಲ್ಪ ಈ ಟೈಮಲ್ಲಿ ಖರಾಬು. ಮದುವೆ ವಯಸ್ಸಿಗೆ ಬಂದಾಗ ಕೂಲ್ ಆಗ್ಬಿಡ್ತಾರೆ ಅಲ್ಲ. ಮಮ್ಮಿನ ಪಿಕಪ್ ಮಾಡಿದ ಟೈಮು ಏನೋ ಪಕ್ಕ ಡೈಲಾಗ್ ಇರ್ತದೆ, ಎಷ್ಟು ಲೇಟ್ ಮಾಡಿದ್ಯಾ ಅಂದ್ಬಿಟ್ಟು. ನಮ್ಮ ಯಾವಾಗ ನೋಡೋ ಟೈಮು ಅಂತಾನೆ ಮಾತಾಡ್ತಾ ಇರ್ತೀವಿ. ಹೇಳಿಲ್ಲ ಗೈಸ್, ಚೆನ್ನಾಗಿ ಹೋಗ್ರೌಂಡ್ ಎಲ್ಲ ಮಾಡಿದ್ವಿ. ಈ ಕಡೆ ಆಂಟಿ ಆ ಕಡೆ ಫುಲ್ ಸ್ಲೀಪಿಂಗು. ಏನೋ ಆಂಟಿ ಅಷ್ಟು ನಿದ್ದೆ ಮಾಡಿದಿಲ್ಲ ಆಂಟಿ ನೀನು? ನಾನಲ್ಲ, ನೀನು ಗೊರಕೆ ಯಾಕೆ ಹೊಡಿತಿದ್ದಿ? ನಾನೇನು ಗೊರಕೆ ಹೊಡೆದೆ? ಇಮೋಷನಲ್ ಟೈಮ್. ಸಲ ಎಮ್ಮಲ್ ಕಣಿದ್ದೆ ಹೇಳು. ಇಲ್ಲಿ ಭುಜದ ಮೇಲೆ ನಾನು ಭುಜದ ಮೇಲೆ ಮಾಡ್ಕೊಂಡಿದ್ದೆ. ಮಾಗಡಿಗೆ ಬಂದಿದ್ದೀವಿ. ಈ ಕಡೆ ಒಂದು ಪೂಜೆ ಇದೆ, ಅದಕ್ಕೆ ಅನ್ಬಿಟ್ಟು ನಾವು ನಮ್ಮ ಆಂಟಿನ ಕರ್ಕೊಂಡು ಬಂದೀವಿ. ಆಮೇಲೆ ಅಜ್ಜಿ, ನಿಮ್ ತಾತ, ನಿಮ್ಮ ಮಾವ ಅಷ್ಟೇ ನನಗೆ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ, ಯಾರು ಬರ್ತಾರೆ ಯಾರಿಲ್ಲ. ಓಕೆ. ಅಮ್ಮ ಮೊದಲು ಒಂದು ಕೆಲಸ ಮಾಡ್ತಾ ಇತ್ತು, ಆಫೀಸ್ ಈ ಜಾಗದಲ್ಲಿ ಇತ್ತಂತೆ. ಎಲ್ಲ ರೆಡಿ ಆಗ್ತೈತೆ, ರೆಡಿ ಆಗಿದೆ. ಊಟ ಎಲ್ಲ ಹಾಕ್ಬಿಟ್ಟಿದ್ದಾನೆ ಅನ್ಸುತ್ತೆ. ಬಾ ಆಂಟಿ, ಗೋಲ್ಗಪ್ಪ ಕೊಡಿಸ್ತೀನಿ ನಾನು. ಆಯ್ತಾ? ದೇವಸ್ಥಾನಕ್ಕೆ ಬಂದು ಗೋಲ್ಗಪ್ಪ ತಿಂತೆ ಆಂಟಿ. ಹೆಂಗೈದ್ಯಾ? ನೀನೇ ಅಲ್ವೇ ನಾವತ್ತು ವಿಡಿಯೋ ಮಾಡೋದಿದ್ದು. ಹೆಂಗೈದ್ಯಾ? ಹಾ ಹೇಳ, ಹೆಂಗೈದ್ಯಾ? ಇವತ್ತು ನಿಂದ ಕಣ ವಿಡಿಯೋ. ಹೇಳ ಹೆಂಗೈದ್ಯಾ? ಹೇಳ. ನಾನೇ ಕಣ, ಇನ್ಯಾರು? ಹೇಮಂತ ಅವ್ನು ಬಂದಿಲ್ಲ, ಬರ್ಬೇಕಾಗಿತ್ತು. ನೀನೆಲ್ಲ ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾನ. ಹೇಮಂತ್ ನಾನು ಕಾಣಿಸ್ತಲ್ಲ ಇವಾಗ ಜೀವಂತನ ಹೆಸರು. ಇವಾಗ ದೇವ್ರ ಹೆಸರು ಸರಿ, ಒಂದಾದ್ರ ಹೆಸರು ನೋಡಿ. ಎಲ್ಲಿ ಇದಾ? ಹಾ 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 ಹಾ. ಪ್ರಸಾದ ಸ್ಟಾರ್ಟ್ ಮಾಡೋರು ತಿನ್ನೋದೇನಾ? ಅಲ್ಲೆಲ್ಲ ಏನೋ ನಡೀತಾ ಐತೆ. ಈಗ ಪ್ರಸಾದ ಅನಿಸ್ತಾ ಇದ್ರು. ನಾನು ಒಂದು ಸ್ವಲ್ಪ ಬೆಳಗಿಂದ ಏನೋ ಅಷ್ಟು ತಿಂದಿರಲಿಲ್ಲ. ನಮ್ಮ ಚಿಕ್ಕಮ್ಮ ಆಂಟಿ, ಆಂಟಿ ನಿನಗೆಲ್ಲ ಹೇಳಿ, ನಮ್ಮ ಚಿಕ್ಕಮ್ಮಂಗೆ ಹೇಳಿದ್ದು. ಆಂಟಿ ಪ್ರಸಾದ ತಿನ್ನಂಡಿ. ಅದಕ್ಕೆ ಇನ್ನೂ ತಿನ್ನೋ ಇಲ್ಲ, ಅಮ್ಮ ತಿನ್ನಂಡಿ. ಆಂಟಿ ಇರೋ ಜನರು ಸೆಂಟ್ರ್ ಆಂಟಿ ಆ ಕಡೆ ಒಂದು ಚಿಕ್ಕ ಪಾಪು ಇದೆ ನೋಡಿ. ಆ ಕಡೆ ಅಲ್ಲೊಂದು ಅಕ್ಕ ಇಕ್ಕಣಲ್ಲ, ಅವ್ರ ಹತ್ರ ಪಾಪ ಹತ್ರ ಹೋಗ್ಬಿಟ್ಟು ಬಾ ಇಲ್ಲಿ ಅಂತ ಕರಿಬೇಕು. ಆ ಪಾಪು ನೀನು ಕರಿಬೇಕು, ಪಾಪ ನನ್ನ ಹತ್ರ ಅಂತ ಕರಿಬೇಕು. ಅವನೇನು ಹೇಳ್ತಾನೆ ಕೇಳಿಸ್ಕೊಳ್ಳೋದು. ಅವ್ನು ಗೊತ್ತಿರೋದು ಒಂದೇ, ಏ ಅಂತ ಹೇಳಿ. ನಿಂಗೆ ಸಾಕ ಆಂಟಿ? ನಿಂಗೆ ಸಾಕು ಅಂದಾಗ ನಾನು ಕೊಡು. ಅಕಸ್ಮಾತ್ ನಿಂಗೆ ಫುಲ್ ಆದರೆ ನನಗೆ ಒಂದು ಅವಕಾಶ ಕೊಡು, ನಾನು ಗೋಲ್ಗೊಪ್ಪ ತಿನ್ಕೊಂಡು ಬರ್ತೀನಿ.
ಗೋಲ್ಗಪ್ಪ ಆಮೇಲೆ ಗೋಲ್ಗಪ್ಪ ತಿನ್ನೋಣ, ಇವತ್ತು ತಿನ್ಕೋಬಹುದು, ಆಮೇಲೆ ಹೋಗೋಣ. ಹಾಗಾದ್ರೆ ಹೊಟ್ಟೆ ತುಂಬಿದ್ರೆ ಗೋಲ್ಗಪ್ಪ. ಅಜ್ಜಿ ಬಂದ್ರೆ ನಿಮ್ಮ ಅಜ್ಜಿ ಕುಟುಂಬ, ನಿಮ್ಮ ಅಜ್ಜಿ ಬಂದ್ರೆ ಎಲ್ಲರೂ ಸುತ್ಕೊಳ್ತಾರೆ. ಇರ್ಬೇಗೆ ಸಕ್ಕರೆ ಇದ್ದಂಗೆ. ನಿಮ್ಮ ಅಜ್ಜಿ ಬಂದಿದ ತಕ್ಷಣ ಇವರೆಲ್ಲ ಹೋಗಿ ಅಜ್ಜಿ ಬಂದಿದ್ದೇನೆ ಈ ಕಡೆ ಹೋಗ್ತಾ ಇರಲ್ಲ, ಈ ಹುಡುಗಿ ಮತ್ತೆ ಈ ಹುಡುಗಿ ಜೊತೆ ಇನ್ನೊಂದು ಹುಡುಗಿ ಇರ್ತಾರೆ, ಜೊತೆಲೇ ಇರ್ತಾರೆ. ಮದುವೆ ಗಂಟೆ ಹೋಗಿದ್ನಲ್ಲ ಅವಾಗ ಎಷ್ಟು ಆಕ್ಟಿವ್ ಆಗಿದ್ರು ಅಂದ್ರೆ ಫುಲ್ ಡಲ್ಲು ಹುಷಾರಿಲ್ವಾ? ಓಕೆ 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 ಹಂಗೆ ಗೊತ್ತಿರಲಿಲ್ಲ. ಅದು ನಮ್ಮ ಚಿಕ್ಕಪ್ಪನ ಮಗಳು. ಇವ್ರ ಜೊತೆಲಿ ಇರೋದು. ಅದೇನಿದ್ದಾರೆ ಚಂದನ ಬಂದು ನಮ್ಮ ಆಂಟಿಗೆ ತಂಗಿ ಆಗ್ಬೇಕು, ಚಿಕ್ಕಪ್ಪನ ಮಗಳು ಲೆಕ್ಕ ವರ್ಷ ತಂಗಿ ಆಗ್ಬೇಕು. ಮಗಳು ಚಿಕ್ಕಪ್ಪನ ಮಗಳು ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗಳು ಆದ್ರೆ ವರ್ಷ ಏನ್ ಬರ್ತದೆ? ಇಷ್ಟ ಬೇಗ ಮನೆಗೆ ಹೋಗ್ತಾ ಇದ್ದೆ. ಇಷ್ಟ ಇಲ್ಲ ಅಂತ ಇಲ್ಲ ಅಮ್ಮಂಗೆ ಇಷ್ಟ ಬೇಗ ಮನೆಗೆ ಹೋಗ್ತಾ ಇದ್ದೆ. ಆಯಾ ಏಯ್ ಆಂಟಿನ ಕರಿಯ ಇಲ್ಲ ಇರಕ್ಕಿಲ್ಲ, ಬರ್ರ ಕರೀರ ಮನೆ ಹೋಗ್ತೀನಿ ಅಂತ ಇದಮ್ಮ. ಇನ್ನೊಂದ್ ಸ್ವಲ್ಪ ಇಳಿಸಿದ ತೇಜೋನ ಕರ್ಕೊಂಡು ಹೋಗೋಣ, ಫಸ್ಟ್ ಟೈಮ್ ಆಗೋಗೈತೆ. ಏ ಬಾ ಮಾಮು ನೀನ್ ಅದೇ ಅರ್ಥ ಮಾಡ್ಕೊಂಡಿದ್ಯಾ. ಫೈನಲಿ ಅಮ್ಮಂಗೆ ನನ್ನ ಕಾಲಿ ಹಣೆ ಕಾಣಿಸ್ಬಿಟ್ರೆ ಅಷ್ಟೇ. ಗೈಸ್ ನಮ್ಮ ಅಜ್ಜಿ ಬಂದಿದ್ದಾರೆ, ನೋಡೋಣ ತಡೀರಂಗೆ. ಇರುವೆ ಆಗ್ಲೇ ಬರ್ಬೇಕಾಗಿದೆ, ಜನ ತುಂಬ್ಕೊಂಡಿದ್ರು ಆಗ್ಲೇ. ಏನಪ್ಪ ತಂಗಿ ಕೇಳೋದಿಲ್ಲ ಅಂತ ಅಣ್ಣ ಕೆಲಸ ಮಾಡೋ ಬದಲು ಅಲ್ಲಿನ ಕೆಲಸ ಕೊಟ್ಟವ್ರೆ. ನನಗೆ ಗಾಡಿ ಓಡ್ತೀನ ಯಾರು ತೊಂದ್ರೆ ಗೊತ್ತಿಲ್ಲಪ್ಪ. ನಮ್ಮ ಮಾಮ ಕೇಳಿದ್ರೆ ಎಲ್ರು ಹಂಗೆ ಕೊಡ್ತಾ ಇರ್ತಾರೆ ಕೀನ. ಎಷ್ಟು ವರ್ಷ ಆಯ್ತು ಮಾಮ ಈ ಊರಿಗೆ ಬಂದು? ಬಂದಿದ್ದು ಇಲ್ಲೇ ರೌಂಡ್ ಆಗ್ತಾ ಇದ್ದಂತೆ. ಹೌದು, ಇಲ್ಲೇ ರೋಡ್ ಆಗ್ತಾ ಇದ್ದು. ನಾನು ಅದೇ ಕೆಲಸ ನನಗೆ. ಮಾಮ ಫಸ್ಟ್ ಸೀರೆ ಅಂಗಡಿಗೆ ಹೋಗ್ತೈತೆ. ಬಾರ್ಗೇನಿಂಗ್ ಸ್ಕಿಲ್ಸ್ ಇದೆ ಮಾಮ. ನಾನಾಗಿದ್ರೆ ಪಕ್ಕ ಏನು 100 ರೂಪಾಯಿ 105 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು, ಕಮ್ಮಿ ಅಂದ್ರೆ. ಬಿಸ್ನೆಸ್ ಮಾತ್ರ ಅಲ್ಲ, ಡಿಸ್ಕೌಂಟ್ ಕೇಳೋದ್ರಲ್ಲಿ ಮಾತಾಡೋ ಶೈಲಿ ಐತೆ. ಆ ಫಾರ್ಮೆಟ್ ಅಲ್ಲಿ ಮಾತಾಡ್ಬಿಟ್ರೆ ಅವ್ರು ಸೈಲೆಂಟ್ ಆಗ್ಬಿಟ್ರು. ಮಾಮ ಹೂವು ಎಲ್ಲ ತಗೊಂಡ್ ಬಂದೈತೆ. ಇದು ನಿಮ್ಮ ಚಿಕ್ಕಮ್ಮಂಗೆ ಓಕೆ ಬೆಲೆ ಅಂತ ತಗೊಂಡ್ಬಾರ ಅಲ್ಲಿ ಇರ್ಬೇಕು ಬಳೆ ಅಕ್ಕಿ ಬೆಲೆ ಎಲ್ಲ ಕಟ್ಬಿಡು. ಗೈಸ್ ಈ ಕಡೆ ಏನೋ ಇಸ್ಕೊಂಡು ಪರ್ಚೇಸಿಂಗ್ ಎಲ್ಲ ಮುಗೀತು. ಸೀದಾ ಹೋಗ್ಬೇಕು ಕಡೆ ದೇವ್ರ ಹತ್ರ. ಮಾಗಡಿನ ಕೊಂಡ್ಕೊಂಡ್ ಬಂದಂಗ ಆಯ್ತು. ಯಾಕೆ ಇಷ್ಟೊತ್ತು ಹೋಗ್ಬೇಕು? ಅಯ್ಯೋ ಒಬ್ಬೊಬ್ರು ತಲೆ ಕೆಟ್ಟೋಯ್ತು. ಹಂಗೆ ರೌಂಡ್ ಹಾಕೊಂಡ್ ಬರಕ್ ಲೇಟ್ ಆಗೋಯ್ತು. ಒಂದ್ ಅಂಗಡಿಲಿ ನಿಮ್ಮ ಹೆಸರು ಹೇಳಿದ್ರಿ, ಯಾರು ಅಂತ ಕೇಳ್ಬಿಟ್ರು. ನಮ್ಗೆ ರೈಸ್ ಆಗೋಯ್ತು ಹಂಗೆ. ನಮ್ಮ ಹೆಸರ ಅದು ಸಿದ್ದಾಪುರ ಕಡೆಯವರು ಯಾರು ಅಂತ ಕೇಳಿದ್ರು. ಮಾಮ ಹಂಗೆ ರೈಸ್ ಆಗೋಯ್ತು. ಅದಕ್ಕೆ ಜಗಳ ಆಡ್ಕೊಂಡು ಲೇಟ್ ಆಗೋಯ್ತು. ನಾಟಕಗಳೆಲ್ಲ ಮಾಡ್ಬೋದು. ಬಂದಿರೋ ಜಾಗ ಯಾವುದು? ಜೋಕ್ ಮಾಡ್ತೀನಿ ನಾವು. ನೀವು ಹೋಗಿರೋದೇನದ ಅದನ್ನ ಮುಗಿಸ್ಕೊಂಡ್ ಬರ್ಬೇಕು. ಇನ್ನೊಬ್ಬರದಾರೆ ಕ್ಯಾಸ್ಟ್ ಹೇಳಿದ್ರೆ ಏನು ರೇವಡಿಗಳ ನಾವು. ಗೈಸ್ ಇನ್ನು ದೊಡ್ಡದಾಗ ಆಗುತ್ತೆ ಸಂಜೆ ಹೊತ್ತು, ಬಿಸಿಲು ಕಮ್ಮಿ ಆದ್ಮೇಲೆ. ಇದ್ರಲ್ಲೇ ನಾವು ನೋಡ್ಕೊಂಡು ಹೋಗೋಣ ಅಂದ್ರೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ಜಾಗ ಬಿಡಬೇಕು. ಇನ್ನು ತುಂಬಾ ಕೆಲಸಗಳು ಇರ್ತಾವಲ್ಲ. ಅಜ್ಜಿ ಇಲ್ಲೇ ಇರ್ತೀಯಾ? ಸ್ವಲ್ಪ ದೇವ್ರ ಸಂಜೆನ ಬರೋದು? ಓಹೋ ಒಂದ್ ಟೈಮಲ್ಲಿ ಅಜ್ಜಿ ಮಾರ್ಕೆಟ್ ಏನಾದ್ರು ಅಂಗಡಿಗಳೆಲ್ಲ ಇರ್ತಾ ಇತ್ತು, ತರಕಾರಿ ಅಂಗಡಿ. ಆದ್ರೆ ಏನಾದ್ರು ಇವಾಗ ಇದ್ಬಿಟ್ಟಿದ್ರೆ ಇಷ್ಟೊತ್ತವರೆಗೂ ಇರ್ತಾನೆ ಇರ್ಲಿಲ್ಲ. ಓಡೋಗ್ಬಿಡ್ತೈತಿ. ನೀವು ಹೋಗ್ತಾ ಇದೆಯಾ ಅಂತ ಬರ್ತಾ ಇದಾರಾ? ಆಗ್ಲೇ ನೀನ್ ಬರ್ಬೇಕಾದ್ರೆ ಆಂಟಿ ಒಂದ್ ಮಾತು ಹೇಳಿತ್ತು, ಎಲ್ರಿಗಿಂತ ಜಾಸ್ತಿ ನಿನ್ನೆ ಇಷ್ಟಪಡ್ತಾರಂತ. ಜಗಳ ಆಡ್ತಾ ಇದ್ರಾ? ಅಯ್ಯೋ ಮಿಸ್ ಆಗೋಯ್ತೆ. ನೆಕ್ಸ್ಟ್ ಟೈಮ್ ಬರ್ತೀನಿ. ಹೇಳ್ತಾ ಇದ್ದಿದ್ದು ನೀನ್ ಬಂದ್ರೆ ಸಕ್ಕರೆಗೆ ಎರ್ವೆ ಮುಟ್ಕೊಂಡ್ಬಿಡ್ತಾರೆ ಅಂತ. ಸರಿ ಅಜಯ್. ಹಾ ಸರಿ ಬಾಯ್ ಅಜಯ್, ಹುಷಾರು. ಮಗ 20 ನಿಮಿಷ ಇರ್ತಾರೆ. ದೇವ್ರ ಬರೋವರೆಗೂ ನಮ್ ದೇವ್ರ ಹೊಲ್ಟ ಮೇಲೆ ನಾವು ನಿಲ್ಲಂಗಿಲ್ಲ. ನೀವ್ ಏನೋ ಒಪ್ಪಿಸ್ಬೇಕಪ್ಪ, ಬೆಲೆನೇ ಇಲ್ವಾ? ಹಿಂಗೆ ನಾನು ನನ್ನ ತಮ್ಮ. ಗೈಸ್ ವಿ ಆರ್ ಬ್ಯಾಕ್ ಹೋಮ್. ಕತ್ಲಾಗ್ಬಿಟ್ಟದೆ. ಇಲ್ಲಿ ಏನಂತ ಅವ್ರ ಮಗನ ಪಿಕಪ್ ಮಾಡೋಕೆ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದ. ಲೇ ಜಿಮ್ಮಿ, ಲೇ ನಮ್ಮ ಆಂಟಿ ಮೀಟ್ ಮಾಡೋದ್ಮೇನೆ
ಹೊಡೆದಾಕ್ತೀನಿ ನಾನು. ಪ್ರೀತಿಯಿಂದ ಹಂಗೆ ನಮ್ ರಾಕಿ ಯಾವತ್ತಾದ್ರೂ ಪರ್ಚುತ್ತಾ ಮೇಲೆ ಕೈ ಹಿಂಗ್ ಇಟ್ಕೊಳಂತ ನಿಮ್ ನಾಯಿ ಹಿಂಗೆ ಪರ್ಚುತ್ತೆ. ಇವತ್ತ ಏನಾದ್ರೆ ಏ ಇಲ್ಲ ನಾನು ಎಂದು ಅದು ಮೆಮೊರಿ ಆಂಟಿ. ಅದು ನಮ್ಮವರು ನಂದು ಮೆಮೊರಿ ಇರ್ಲಿ, ಮನೆಗೆ ಹೋದಾಗ ನೆನ್ಸ್ಕೊಂಡಿರ್ಲಿ ಮಾಡ್ತಾರೆ. ಬಂದ್ರೆ ಅಂದ್ರೆ ಬರೋದದು. ಬಾಯ್ ಮುಚ್ಚು. ಅಲ್ಲ ಬಾರ ಹೇಮಂತ ನೋಡಿ ಕರಿತೈತದು. ನೋಡು ನೋಡು ತೋರ್ಸ ಹೇಮಂತ. ಆಂಟಿ ಹೇಳಿಲ್ಲ ನೋಡು ಹೇಮಂತ ಮೆಮೊರಿ ಬಿಲ್ಡ್ ಮಾಡೈತೆ. ಹಾ ಅಯ್ಯೋ ಏನ್ ಚೆನ್ನಾಗಿ ಗೀಸ್ಬಿಡೈತೆ ಸ್ವಲ್ಪ ನಾ ಎದುರು ಬಿಟ್ಟಿತ್ತು ಅನ್ಕೋ. ಇವಾಗ ಎದುರುತ್ತಾನೆ ನೋಡಿಲ್ಲ. ಬಾಯ್ ಆಂಟಿ. ಈ ಚಿಕ್ಕವ್ರಿಗೆಲ್ಲ ಬುದ್ಧಿನೇ ಇಲ್ಲ. ಸಗಣಿನೆಲ್ಲ ಮೆಹಂದಿ ಹಾಕೊಂಡು ಕೈ ಹಾಕೊಂಡವ್ರೆ. ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಅದ್ ಹೆಂಗ್ ಹಾಕೊಂಡ್ ಯಾಕೆ ಈಗ ಸ್ಮೆಲ್ ಹೊಡಿತಲ್ಲ ನಿಂಗೆ? ಥೂ ಸಗಣಿ ಛೀ ಹರಿಣಿ ನೀನ್ ಕೂಡ ಛೀ ನಾನ್ ಸಗಣಿ ಎಲ್ಲ ಹಾಕಣಲ್ಲ ನಾನು. ಛೀ ಗ್ರೀನ್ ಟಚ್ ಗೋ ಗ್ರೀನ್ ಟಚ್. ಆಮೇಲೆ ನಾನು ಜುಮ್ಮಿನ್ ಕರೆದು ಬಿಡ್ತೀನಿ ನೋಡ್ಕೋ. ಬಾರೆ ಜುಮ್ಮಿ. ಹೌದಾ ಜುಮ್ಮಿ ನಡಿ ಆ ಕಡೆ ನಡಿ ಒಳಗಡೆ ಬಾ ಇಲ್ಲಿ ಜುಮ್ಮಿ ಬಾರ ಇಲ್ಲ ನಿನ್ ಕರೀತಾರದು ಬಾರ ಇಲ್ಲಿ. ಏನೋ ಸಗಣಿ ಹಾಕೊಂಡು ನನ್ ಮುಟ್ಸಕ್ ಬರ್ತೀರಾ ಹೆಂಗ ನಾನು ಜುಮ್ಮಿ. ಗೈಸ್ ಇವಾಗ ನಾನು ಆಂಟಿ ಮಕ್ಕಳೆಲ್ಲ ಸೇರ್ಕೊಂಡು ಹೋಟ್ಲಿಗೆ ಅಂತ ಹೋಗ್ತಾ ಇದೀವಿ. ತುಂಬಾ ದಿವಸ ಆದ್ಮೇಲೆ ಜೊತೆಗೆ ತಿನ್ನೋಣ ಅಂತ. ವಾಟ್ಯಾ ವ್ಲಾಗ್ ನೋಡ್ತಾ ಇದ್ಯಾ? ಓ ದಟ್ ಗರ್ಲ್ ಹೂ ಯು ಥಿಂಕ್ ಹೂ ಡು ಯು ಥಿಂಕ್ ಯಾರು ಅನ್ಸ್ತೈತೆ? ಎಐ ಫೋಟೋ. ಎಐ ಅಂದ್ರೆ ಗೊತ್ತಾ? ಏನು ಎಐ ಅಂದ್ರೆ? ಸೂಪರ್ ಆ ಫೋಟೋ ಅದು. ಅಯ್ಯೋ ಮೆಹಂದಿನೇನಾ ಅದು? ಅಯ್ಯ ನಾನು ಸಗಣಿ ಅನ್ಕೊಂಡ್ಬಿಟ್ಟಿದ್ದೆ. ಹೌದಾ ಸೂಪರ್ ಅಮ್ಮ ಇವರೆಲ್ಲ ಆಗ್ಲೇ ಸಗಣಿ ಹಾಕೊಂಡಿದ್ರು ಕೈಯಲ್ಲಿ. ಸಗಣಿ ಎಲ್ಲ ಹಾಕೊಂಡು ಹಂಗೆ ಹಾಕೋ ಅಂತ ಇದ್ರು. ಆಮೇಲೆ ಇವಾಗ ಗೊತ್ತಾಯ್ತು ಅದು ಮೆಹಂದಿ ಅನ್ಬಿಟ್ಟು. ಚೆನ್ನಾಗಿ ಅಂಟೈತಾ? ನನಗೆ ಹಾಕಿಲ್ಲ ಮತ್ತೆ ನನಗೆ ಕರಿಬೇಕಲ್ವಾ ನೀನು? ನನಗೆ ಹಾಕಿಲ್ಲ. ಮೆಹಂದಿ ಸೊಪ್ಪು ತಂದಿದ್ದೆ ತೇಜಣ್ಣಂಗೆ. ಎಲ್ರಿಗೂ ತೋರ್ಸ್ಕೊಂಡ್ ಬಂದ್ಬಿಟ್ರು. ಹೆಂಗ್ ಹೊಡಿಬೇಕು ಹೇಳಿ ತೇಜಣ್ಣಂಗೆ? ಅಲ್ಲಿ ಇಷ್ಟ ಆಗಿದ್ದು ನಮ್ ಜನಕ್ಕೆ ಹೊಡೆದಿರೋದು. ಏನ್ ಬೋದು ನಂಗೆ ಹೊಡೆದ್ರೆ ಖುಷಿನಾ ನಿಂಗೆ? ಏನು ಯಾವಾಗ ಹೊಡಿಯೋಣ ತೇಜಣ್ಣಂಗೆ? ಹೌದಾ ಸರಿ ನಾನು ಮಾತಾಡ್ಸಲ್ಲ ಅಷ್ಟು. ಬಾಮ ನಾನು ಹೊಡೆದ್ರೆ ಖುಷಿ ಅಂತ ನಾನು ಮಾತಾಡ್ಸಲ್ಲ ಅವ್ರ ಹತ್ರ ಎಲ್ಲ. ಬಾಯ್ ಬೋದು ಬಾಯ್. ಏನು ಬಾಯ ಸರಿನಪ್ಪ ಸರಿ ನಾನು ಮಾತಾಡ್ಸಲ್ಲ ಹೋಗು. ಹಿಂಗ್ ಬಾಯ್ ಅಂತ ಹೇಳಿ ನಾನು. ಇಬ್ರು ಬಂದ್ರು, ಇಬ್ರಲ್ಲ ಮೂವರು ಬಂದ್ರು. ಅಂಡ್ ಗೈಸ್ ಇವಾಗ ಯಾವುದೋ ಹೋಟ್ಲು ಹೋಗೋಣ ಅಂದ್ಕೊಂಡು ಇನ್ಯಾವುದೋ ಹೋಟ್ಲು ಸ್ವಿಚ್ ಆಗಿ ಆ ಹೋಟ್ಲಿಗೆ ಹೋದ್ರೆ ಟೇಸ್ಟು ಹಂಗೆ ಅಂತ ಕೊನೆಗೆ ಮಾತಾಡ್ಕೊಂಡು ಎಂಪೈರಿಗೆ ಬಂದ್ವಿ. 20 ನಿಮಿಷ ಕಾಯ್ಬೇಕಾ? ఎవరైనా ಬರೋ ಒಂದು ಹತ್ರದಲ್ಲಿ ಯಾವುದೋ ಇದೆ ಕಾಲು ಸೂಪ್ ಸಿಗೋ ಜಾಗ ಎಲ್ಲ ಐತಾ? ಬಿಡು ಕಾಲು ಸೂಪ್ ಅಂದ್ರೆ ಕಾಲು ಸೂಪ್ ಅಷ್ಟೇ. ಗೈಸ್ ಆಕ್ಚುಲಿ ನಮ್ಮ ಪ್ಲಾನ್ ಚೇಂಜ್ ಆಗದೆ. ನಾವು ಮತ್ತೆ ಇದೇ ಒಟ್ಟಿಗೆ ಕುತ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀವಿ. ಯಾಕಂದ್ರೆ ಒಂದ್ಸತಿ ಬಂದ್ಮೇಲೆ ಮತ್ತೆ ಹೋಗೋದಿಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಇಲ್ಲೇ ಇದೀವಿ. ಎಲ್ರಿಗಿಂತ ಮುಂಚೆ ಬಂದು ಕುತ್ಕೊಂಡ್ಬಿಟ್ಟವನೆ. ಅಲ್ಲ ನಾ ಎಲ್ರಿಗಿಂತ ಮುಂಚೆ ಬಂದು ಕುತ್ಕೊಂಡ್ಬಿಟ್ಟವನೆ. ಏನ್ ರೀಸನ್ ಆಗಿ ಗೊತ್ತಾಗ್ತಿಲ್ಲ. ಅಷ್ಟು ಪ್ಲಾಟ್ರ್ ಒಂದು ಫೋಟೋ ಅಷ್ಟೇ ಆಯ್ತು. ನೀನು ಕೂಡ ಸ್ನ್ಯಾಪ್ ಪೋಸ್ಟ್ ಕೊಡಂಗ. ಏನಕ್ಕೆ ಸ್ನ್ಯಾಪ್ ಬಳಸಲ್ಲ ನೀನು? ಬಳಸಲ್ಲ ಏನಕ್ಕೆ ಬಳಸಲ್ಲ ಹೇಳು? ನಾನು ಕೂಡ ಸ್ನ್ಯಾಪ್ ಬಳಸ್ತಾ ಇರಲ್ಲ ಕಣ. ನಾನು ಬಳಸ್ತಾ ಇದ್ದಿಲ್ಲ ಅಣ್ಣ. ಅದು ಎಲ್ರಿ ಯೂಸ್ ಮಾಡ್ತೀನಿ ನಾನು. ಆಗೈತೆ ಬಾಟ್ಲು ಏನೇ ಬಾಟ್ಲು ಎಣ್ಣೆ ಬಾಟ್ಲೆಲ್ಲ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟವ್ರು ಇಲ್ಲಿ.
ಇಲ್ಲ ಕಣ ಜ್ಯೂಸ್ ಅಂತ ಐತೆ. ಎಣ್ಣೆ ಏನ್ ಜ್ಯೂಸ್ ಅಣ್ಣ ಇದು? ಮಿಂಟ್ ಸೋಡಾನೆಲ್ಲ ಬಾಟ್ಲ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಆಂಟಿ ಇದ್ರೆಲ್ಲ ಕುತ್ಕೋಬೇಕು ಅಂತ ಯಾವಾಗ ಪ್ಲಾನ್ ಹಾಕಿದೆ ಗೊತ್ತಾ? ಎಷ್ಟು ದಿನ ಹಳೆ ಪ್ಲಾನ್ ಹೇಳ ನನಗೇನೋ ಗೊತ್ತು. ಪ್ಲಾನ್ ಮಾಡ್ತಿರೋದು 4 ದಿನದ 4 ದಿನದ ಹಳೆ ಪ್ಲಾನ್ ಇದು. ನಂದ್ರೆ ಹಸಿಲಿಂದು ನಾನು ಮಾಡ್ದವನೇ ಇರ್ಬೇಕು ಪಾಪ. 4 ದಿನದ ಮುಂಚೆ ಏನಾಗಿತ್ತು ಹೇಳು? ನಿನ್ ಬರ್ಡೇ ಆಂಟಿ. ಸೊ ಲೆಕ್ಕಕ್ಕೆ ನಿನ್ ಬರ್ಡೇ ಪಾರ್ಟಿ ಆಂಟಿ. ಸ್ಟಾರ್ಟ್ ಮಾಡ್ಬಿಡಲ್ಲ. ಬರ್ತಾ ನನ್ ಆಂಟಿ ಏನ್ ಬೇಕಾದ್ರೂ ಮಾಡಿ ಆಂಟಿ. ಅವತ್ತೆಲ್ಲ ನೀವೇ ಮಾಡಿದ್ರಿ ಲೈಟ್ ಅಲ್ಲಿ. ಗೈಸ್ ಇದು ಯಾವುದು ಫಿಶ್ ಇತ್ತು. ತಿಂದ ಫಿಶು ಫಿಶು ಮತ್ತೆ ಪ್ರಾನ್ಸ್ ತಿನ್ನಾಗಿಲ್ಲ. ಖಾರ ಜಾಸ್ತಿ ಆಗ್ಬಿಡಿ. ಹಂಗೇನಿಲ್ಲ. ನನಗೆ ನಾಲ್ಕಲ್ಲಿ ಖಾರ ಜಾಸ್ತಿ ಆಗ್ಬಿಡಿ. ನಿಮ್ಗಿನ ಖಾರ ಅನಿಸ್ತಾ ಇಲ್ಲ. ಇನ್ಯಾರು ಸ್ವಲ್ಪ ಏನೋ ಡಿಫಿಷಿಯೆಂಟ್ ಇರಬೇಕು. ಖಾರ ಖಾರನೇ ಅನ್ಸಲ್ಲ. ಕರೆಕ್ಟಾಗಿ ಇಟ್ಕೊಂಡ ಸೋಡಾ ಕುಡಿಯೋ ಕಣ್ಣ ನೀರು ಬರ್ತೈತೆ. ಇನ್ನಕ್ಕೂ ಅಲ್ಪೆ ಇಲ್ಲ ಕಣ, ಇದು ಜ್ಯೂಸ್ ಥರ ಹಂಗೆ ಟೇಸ್ಟ್ ನನಗೆ ಕಣಿ. ಆಯ್ತು ಕುಡಿಯೋ ಸ್ವೀಟ್ ಇರುತ್ತೆ ಅದನ್ನು. ನನಗೇನು ಖಾರ ಇಲ್ಲ, ಸುಮ್ಮನೆ ಹಂಗೆ. ಆಮೇಲೆ ಮೂಗಲ್ಲಿ ಖಾರ ಇಲ್ಲ ಅದೇ ಕಣ್ಣಲ್ಲಿ ಬರ್ತೈತೆ. ಮೂಗ ಸುರಿದ್ ಸೀಸನ್ ಕಣ ಇದು. ನನಗೆ ಇನ್ನೊಬ್ರು ಕಣ್ಣಲ್ಲಿ ನೀರು ನೋಡ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇವ್ರಿಗೂ ಖಾರ ಹಾಕೈತೆ. ನಾನು ತಿಂದೇ ಇಲ್ವಲ್ಲ ಖಾರ ಆಗುತ್ತೆ. ಇದೆಲ್ಲ ತಿಂದಲ್ಲ ಈಗ. ಫ್ರಾನ್ಸ್ ಖಾರ ಇಲ್ಲ. ಹೆಂಗೈತಾ? ಇವಾಗ ನಾವು ಇವನ್ನೆಲ್ಲ ಖಾಲಿ ಮಾಡ್ಬೇಕು. ರೆಡಿನಾ? ಹಲೋ ಖಾಲಿ ಮಾಡ್ಬೇಕಾ ಎಲ್ಲ? ಓಕೆ ಗೈಸ್, ಫೈನಲಿ ಈ ಒಂದು ಮೀಟಿಂಗ್ ಇಂದ ನಾನೇನೋ ಒಂದು ಅಚೀವ್ ಮಾಡಿದ್ದೀನಿ. ಏನ್ ಹೇಳಿ? ಅಮ್ಮ ಫಸ್ಟ್ ಟೈಮ್ ಚಿಕನ್ ತಿಂತ ಇದೆ. ಹುಟ್ಟಿದಾಗಿಂದ ತಿಂತ ಇತ್ತು, ಸೆಂಟ್ರಲ್ ಸ್ಟಾಪ್ ಆಯ್ತು. ಇವಾಗ ಪ್ರಾಪರ್ ಆಗಿ ತಿಂತ ಇದ್ ಮತ್ತೆ. ನಾಯ್ನಾ ಒಂದ್ಸರಿ ಮಾಡಬೇಡ ಪಾಪ 6 ರೋ ಚಿಕನ್ ತಿನ್ನಿಸ್ಬಿಡ್ತು ದೊಡ್ಡಮ್ಮಗೆ. ಅದಕ್ಕೆ ಇನ್ನು ನೆನ್ಪಿದ್ಯಾ ಮಮ್ಮಿ ಆ ದಿನಗಳು? ಆ ದಿನ ನಿನ್ ಪಕ್ಕ ಆಂಟಿ ಇತ್ತ ಹಿಂಗೆ? ಆಂಟಿ ಎಲ್ಲ ಇಲ್ಲ, ನಮ್ ತಾತ ತಂದ್ಬಿಟ್ರೆ ಓಡ್ ಪಕ್ಕದ ಹೋಗಿ ಮಲ್ಕೊಳತ್ತೆ, ಸೈಡ್ಗೆ ಹೋಗಿ ಕುತ್ಕೊಳತ್ತೆ. ಸರಿ, ನಿಂಗೆ ಹೇಳ ಕಾರ್ ಬಗ್ಗೆ ಎಲ್ಲವನಂತ ಹೇಳ್ದ ಏನಂತ ಹೇಳ? ವರ್ಲ್ಗೆ ಏನಂತ ಏನು ಮಸಿನ ಕಾರ್ ಬಗ್ಗೆ? ಕಾರಂತ ಯಾವ ಕಾರು? ಅವನ್ ಕಾರು. ಯಾವ ಕಾರು? ಅವನ್ ಕಾರು. ನಿಂಗೆ ಗೊತ್ತಿಲ್ಲ ಯಾವ ಕಾರ್ ಅಂತ? ನಿನಗೆ ಸ್ವಂತ ತಮ್ಮ ನಿಂಗೆ ಗೊತ್ತಿಲ್ಲ ಅಂದ್ರೆ ನಾನು ಏನಾಗ್ತೈತೆ? ನಿನಗೇನು ಗೊತ್ತು ಅಂತ ಕೇಳ್ತಾ ಇನ್ ಕಣ. ನನಗೇನು ಗೊತ್ತಿಲ್ಲ ಅಂತ ತಾನೇ ನಿನಗೆ ಕೇಳ್ತಾ ಇದ್ದೀವಿ. ನಿನ್ಗೇನು ಗೊತ್ತಿಲ್ಲ? ವರುಣ್ ಕೇಳು, ಅವ್ನಿಗೇನು ಗೊತ್ತೋ ನಂಗೆ ಗೊತ್ತು. ಬೆಂಡೆತ್ತು ಬಿಡ್ತೀನಿ, ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ಗಿಟ್ಟು ಗೊತ್ತೈತೆ ಜೋ, ಇದು ಮುಟ್ಟ ಇಲ್ಲ. ಅದು ನಂಗಿತ್ತು ಗೊತ್ತಾ? ತಿಂದ ಎಲ್ಲ ಕೆಲಸ ಮಿಕ್ಕಿರೋದನ್ನ ಪಾರ್ಸಲ್ ಮಾಡಿಸಿದ್ದು. ಯಾವ್ದಾದ್ರು ನಾನು ಹೇಳಿದ ಲಾಜಿಕ್ ಇಷ್ಟೇ. ನಮ್ಮ ಕೈಲಾಗಿಲ್ಲ ಅಂದ್ರೆ ನಮ್ಮ ಪಾಸ್ತಾ ಮನೆಗೆ ಕೊಟ್ರೆ ಆಯ್ತು ಅಂತ. ಏನದು? ಪಾಸ್ತಾ ಹಾ. ಅವ್ನು ತಗೊಂಬಂದು ನಿನಗೆ ತಂದಿದ್ದೀನಿ ಕೊಡೋ ಅಂತ. ಅವ್ನು ಪಾಪ ನಿನಗೆ ತಂದಾಗ ತಿನ್ನೋ ಅಂದ. ನಮ್ಮ ಇದು ಆ ನೋಡಪ್ಪ, ಪಾಸ್ತಾ ಕತೆ ಬೇರೆ, ನಾನು ಇವತ್ತು ಹೇಳಿದ ಕತೆ ಬೇರೆ. ಈ ಕತೆ ದೊಡ್ಡಮ್ಮ ಟಾಪಿಕ್ ಚೇಂಜ್ ಮಾಡಬಾರ್ದು. ದೊಡ್ಡಮ್ಮ ಟಾಪಿಕ್ ಚೇಂಜ್ ಮಾಡಬಾರ್ದು. ನೋಡಿ ಗೈಸ್, ಚೇಂಜ್ ಮಾಡ್ತೀವಿ ಟಾಪಿಕ್ನ. ಹಿಂಗೆ ಎಸ್ಕೇಪ್ ಆಗೋದು, ಲೂಪಿಂದ ಎಸ್ಕೇಪ್ ಆಗೋದು ಹಿಂಗೆ. ಲಾಸ್ಟ್ ನೋಡಿದ್ರಲ್ಲ guys. ಒಂದ್ಸರಿ ಮಾಡಿದೆ ನಾವು ಪಾಸ್ತಾದಲ್ಲಿ. ನೀನೇನು ಅಂದೇ ಇಲ್ಲ ಮಾಡಿದೆ. ಪಾಸ್ತಾ ನಾನು ಮಾಡಿದೆ ಕಣ. ಅದೇ ನಿನ್ ನಿಯತ್ತಿಲ್ಲ, ಹಂಗೆ ಮಾಡಬಾರ್ದು. ಪಾಸ್ತಾ ಚೆನ್ನಾಗಿ ಅವನು ಅಣ್ಣನೇ, ಅಣ್ಣ ಟೀಮ್. ವಿಡಿಯೋ ನೋಡ್ಬಿಟ್ಟು ಅಷ್ಟ ಸೆಂಟ್ರಲ್ ಏನಕ್ಕೋ ಬಿಟ್ಟು ಬಂದೆ ಅಂತ ನೀನೇ ಹೇಳ್ತೀಯ. ತಗೊಂಡ ಗೆಸ್ ಮಾಡಿ ಎಷ್ಟಾಗಿರೋದು ಬಿಲ್ಲು? ಎಲ್ಲಾನು ಕೆಲವು ಲಾಸ್ಟ್ 2.5 3. ನಿಂದ 4 ಇಂದ 4.5. 4 to 4. ಅಣ್ಣ ನಿಂದ ಎಷ್ಟಾಗಿರೋದು ಗೆಸ್ ಬಿಲ್ಲು? 4000 ಪ್ಲಸ್. 4,000. ನಿಂದ ಎಷ್ಟ? 3,000 ಇಂದ 5,000 ಒಳಗಡೆ. ಏನ್ ಇಷ್ಟು ದೊಡ್ಡ ರೇಷು? ಏನದು ಡಿಫ್ರೆನ್ಸು? 500 to 700 ಅಷ್ಟೇ ಡಿಫ್ರೆನ್ಸ್ ಇರಬೇಕು. ಆಯ್ತು, 3,800 ಇಂದ 4,500 ತನಕ 700 ರುಪೀಸ್ ಡಿಫ್ರೆನ್ಸ್. ಸರಿ, ಓಕೆ ಓಕೆ ಗೈಸ್. 5140. ಎಷ್ಟೋ ನಿನ್ ಬಿಡ್ಡಿಂಗು? ಹಾಂ, 3,800 ಇಂದ 4,500 ಅನ್ಕೊಂಡಿದ್ದೆ. ದಾಟ್ಬಿಡ್ತು. ಎಲ್ಲ ಹೇಳೋದಿಲ್ಲ, 5 ಬಂದಿಲ್ಲ. ಆಂಟಿ ನೀನು 4,000 ಅಷ್ಟೇ ಹೇಳಿದ್ದು. ನಾನು ಹೇಳಲೇ ಇಲ್ಲ. ನನಗೆ ಸಿದ್ದು 4 to 5,500. ನೀವು ಕೊಡ್ಬೇಕಾ? ನಿನ್ನ ಲೈಫಲ್ಲಿ ಫಸ್ಟ್ ಬೀಡ ಯಾವಾಗದಿಂದ? ಮದ್ವೆಗೆ ಹೋಗಿದ್ದಾಗ ಕೊಡ್ಸಿದ್ರು. ಓ, ಫಸ್ಟು ಬೀಡ ತಿಂದಿದ್ದು, ಪಾನ್ ತಿಂದಿದ್ದು, ಫ್ರೀ ಪಾನ್, ರೀಸೆಂಟ್ ಆಗಿ ಫ್ರೀ ಟೇಸ್ಟ್ ನೋಡಿದ್ಮೇಲೆ ನಿಂಗೆ ಲಕ್ಸುರಿ ಫೀಲ್ ಗೊತ್ತಾಯ್ತು. ಯಾವ್ದಾರು ರಾಯಲ್ ಮ್ಯಾರೇಜ್ಗೆ ಹೋಗಿದ್ಯಾ ಹಂಗಾದ್ರೆ? ಗೈಸ್, ಇವಾಗ ಏನಂದ್ರೆ ಈ ಗಾಡಿ ಒಂದದೆ, ಅದಾದ್ಮೇಲೆ ತಗುಲ್ತು ಕಣವು.
ಓ ಮೈ ಗಾಡ್ ರಿಯಲಿ ಸ್ವಲ್ಪ ಚಿಕ್ಕದಾಗಿ ಏನೋ ಒಂದು ದೊಡ್ಡದಾಗಬೇಕು ಚಿಕ್ಕದಾಗಲ್ಲ ಹೋಗ್ಬಿಡಿ ಗೈಸ್ ಹೇಮಂತಂದು ಒಂದು 18ನೇ ಐ ಮೀನ್ ಒಂದು ಸ್ಪೆಷಲ್ ಬರ್ಡೇ ಬರ್ತಾ ಇದೆ ಹೇಮಂತಂದು ಆ್ಯಂಡ್ ಆ ಬರ್ಡೇಗೆ ಇದೇ ಗಾಡಿ ತಗೋತಾನಂತೆ. ಇದೇ ಗಾಡಿ ಏನಾ ಪಕ್ಕನಾ ಸ್ಕೂಟಿನ ಹಾಕಿ ನಿಂಗೆ ಗೇರ್ ಗಾಡಿ ಅಂತ ಸಡನ್ ಆಗಿ ಫೋನ್ ಮಾಡಿಬಿಟ್ರೆ ಗೇರ್ ಇದೆ ಕ್ಲಚ್ ಇದೆ ಬ್ರೇಕ್ ಇದೆ ಯೋ ಸ್ವಲ್ಪ ಕ್ಯಾಮ್ರಾ ದೂರ ಇಟ್ಕೊಳ್ಳೋಣ. 0.5 ಹಂಗೆ ಇಟ್ಕೊಂಡ್ರೆ ಇಷ್ಟ ಆಗಲ್ಲ. ಸ್ಕೂಟಿ ಅಂದ್ರೆ ಹಿಂಗೆ ಎತ್ಬಿಟ್ಟು ಒಂದೇ ಕೈಯಲ್ಲಿ ಓಡಿಸ್ಕೊಂಡು ಹೋಗ್ಬೋದು. ಹಾಂ 150cc ವೇರಿಯಂಟ್ ಅಲ್ಲಿ ಫುಲ್ಲು ಏನು ಇಷ್ಟ ಆಯ್ತು ಹಿಂಗೆ ಸ್ಕೂಟಿಲಿ ಹಿಂಗೆ ಊಟ ಹೇಳು. ರಿಂಗ್ ಲೈಟು ಅಗ್ರೆಸಿವ್ ವಿಂಗ್ ಲೈಟ್ ತಾನೇ. ಓಹೋ ಸೇವ್ ಅಯ್ಯೋ ನೀನ್ ಹೇಳ್ತಿದ್ಯಾ ಏನಾಗೈತೆ ಸಿಯು ಹೋಗ್ತಾ ಇದೀವಿ ಬರ್ತೇನೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಆ್ಯಂಡ್ ವಿಡಿಯೋಲಿ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಒಂದು ಟೈಮ್ ಲೈನ್ ಹಾಕ್ಬಿಡಿ. ನಾವು ನೋಡಿ ಸ್ವಲ್ಪ ಖುಷಿ ಪಡ್ತೀವಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಬೇರೆ ಪ್ಲ್ಯಾನ್ಸ್ ನಾವು ತರ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಹತ್ತಿರದಲ್ಲಿ ಒಂದು ಕಾಂಟೆಸ್ಟು ಚಾಲೆಂಜು ಟಾಸ್ಕ್ ರಿಲೇಟೆಡ್ ಒಂದು ವೀಡಿಯೋಸ್ ತರ್ತಾ ಇದ್ದೀನಿ. ಫ್ಯಾಮಿಲಿ ಮೆಂಬರ್ಸ್ ಈಚ್ ಪರ್ಸನ್ ಜೊತೆ ಮಾಡೋದು ಅಂದ್ಬಿಟ್ಟು ಅದು ಸ್ವಲ್ಪ ಟೈಮ್ ಬೇಕು. ಎಲ್ಲ ಸ್ಕೆಚಿಂಗ್ ಎಲ್ಲ ರೆಡಿ ಆಗಿದೆ. ಹೋಗಿ ಒಬ್ರು ನೆತ್ತಾಕೊಂಡು ಚೂಸ್ ಮಾಡ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬರಬೇಕು. ಬೇಗ ಮಾಡ್ತೀನಿ. ಅದು ತುಂಬ ಎಂಟರ್ಟೈನಿಂಗ್ ಆಗಿರ್ತದೆ. ಸೊ ನೆಕ್ಸ್ಟ್ ಅವ್ರಿಗೆ ಹೇಳೋಕ್ಕಾಗೋದು ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.